ಇಂದಿರಾ ಗಾಂಧಿ ರಾಷ್ಟ್ರೀಯ ಮುಕ್ತ ವಿಶ್ವವಿದ್ಯಾನಿಲಯವು ಜನವರಿ 2026ರ ಅವಧಿಗೆ ಪ್ರವೇಶವನ್ನು ಘೋಷಿಸಿದೆ. ಪದವಿ, ಸ್ನಾತಕೋತ್ತರ ಪದವಿ, ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಹಂತಗಳಲ್ಲಿ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿ ಆಸಕ್ತ ವಿದ್ಯಾರ್ಥಿಗಳು ಪ್ರವೇಶ ಪಡೆಯಬಹುದಾಗಿದೆ ಎಂದು ಇಂದಿರಾ ಗಾಂಧಿ ರಾಷ್ಟ್ರೀಯ ಮುಕ್ತ ವಿಶ್ವವಿದ್ಯಾನಿಲಯ ಇದರ ಪ್ರಾದೇಶಿಕ ಉಪನಿರ್ದೇಶಕರಾದ ಡಾಕ್ಟರ್ ಕಸ್ತೂರಿ ಪೇಸಾಲ ಅವರು ತಿಳಿಸಿದ್ದಾರೆ. ಸಂತ ಅಲೋಷಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯದ ಅಧ್ಯಯನ ಕೇಂದ್ರದಲ್ಲಿ ನಡೆಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಬ್ಯಾಚುಲರ್ ಆಫ್ ಆರ್ಟ್ಸ್, ಬ್ಯಾಚುಲರ್ ಆಫ್ ಕಾಮರ್ಸ್ ಅಂಡ್ ಬ್ಯಾಚುಲರ್ ಆಫ್ ಸೈನ್ಸ್ ಕಾರ್ಯಕ್ರಮಗಳಿಗೆ ವಾರ್ಷಿಕ ಆದಾಯ 2.5 ಲಕ್ಷಕ್ಕಿಂತ ಕಡಿಮೆ ಹೊಂದಿರುವ ಎಸ್ಸಿ ಮತ್ತು ಎಸ್ಟಿ ವಿದ್ಯಾರ್ಥಿಗಳು ಪ್ರವೇಶ ಶುಲ್ಕದಲ್ಲಿ 50% ವಿನಾಯಿತಿಯನ್ನ ಪಡೆಯಬಹುದು. ಪ್ರವೇಶ ಪರೀಕ್ಷೆ ಇಲ್ಲದೆ ಎಂಬಿಎಗೆ ನೇರ ಪ್ರವೇಶವನ್ನ ಒದಗಿಸುತ್ತಿದೆ. 45ಕ್ಕೂ ಅಧಿಕ ವಿಷಯ ವಸ್ತುಗಳ ಕಲಿಕೆಗೆ ಅವಕಾಶ ಇದೆ ಎಂದು ಹೇಳಿದರು. So after that we have the setups of regional center and study centers. So namdu Bangalore regional center ಇದೆ. Under that jurisdiction, Bangalore is also one of our study centers. And I'm really big because we never had an interaction here with the local centers. So today we just had a talk with the radio talk, a small given, to reach the grassroots level, to tell about more about programs. Distance and online. This is the only central university which is had an equivalent recognition almost all other countries. So we have SAARC countries in Namdu sector we have study centers. Almost 25 overseas we have study centers, and we have 57 study centers under the Bangalore regional center. So Bangalore is one of them. Nare Udupi ಅಲ್ಲಿ ಒಂದು ಸೆಂಟರ್ ಇದೆ. ಆಮೇಲೆ we have near about 12 centers in the Bangalore city, and outside Bangalore we have Davangere, Shimoga, Mysuru, ಆ ಥರ ನಮ್ಮದು ಸುಮಾರು ಜಾಗ ಇದೆ. Every district we have almost one study centers. So it is only basically for the grassroots people. Number 2 languages in the central university, one is English and one is in Hindi. Few regional languages not covered ಮಾಡ್ತೀವಿ. ಸುದ್ದಿಗೋಷ್ಠಿಯಲ್ಲಿ ಸಂತ ಅಲೋಷಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯದ ಅಧ್ಯಯನ ಕೇಂದ್ರದ ಸಂಯೋಜಕರಾದ ಡಾಕ್ಟರ್ ಅನೂಪ್ ಡೆಸ್ಟಿಲ್ ವೇಗಸ್ ಉಪಸ್ಥಿತರಿದ್ದರು. ಮಂಜುನಾಥ್ ಪ್ರಸಾದ್, ವಿ4 ನ್ಯೂಸ್, ಮಂಗಳೂರು.